ಹಲೋ ನಮಸ್ಕಾರ ಸ್ನೇಹಿತರೆ. ತಲೆ ಕೂದಲು ಉದುರಲು ಹಲವು ಕಾರಣಗಳಿವೆ. ಅವುಗಳಲ್ಲಿ ಸತ್ವಪೂರ್ಣ ಆಹಾರದ ಕೊರತೆ ಇರುವವರು, ಗರ್ಭಧಾರಣೆ, ಬಾಣಂತಿ ಹಾಗೂ ತಾತ್ಕಾಲಿಕ ಅನಾರೋಗ್ಯ, ಹಾಗೂ ಡಯಟ್ನಲ್ಲಿ ಇರುವವರಿಗೆ, ಹಾಗೂ ತುಂಬ ತಲೆಹೊಟ್ಟಿನಿಂದ ಬಳಲುತ್ತಿರುವವರಿಗೆ ಕೂದಲು ಉದುರುವುದು. ಮೊದಲು ನಾವು ಕೂದಲು ಸೊಂಪಾಗಿ ಬೆಳೆಯಲು 3 ಸೂತ್ರಗಳನ್ನು ಪಾಲಿಸಬೇಕು. ಅವುಗಳು ಯಾವುದೆಂದರೆ, ನಾವು ತೆಗೆದುಕೊಳ್ಳುವ ಆರೋಗ್ಯವಾದ ಆಹಾರ, ತೈಲ ಹಾಗೂ ಸ್ವಚ್ಛತೆ. ಇದನ್ನೆಲ್ಲ ಅನುಸರಿಸಿದರೆ ನಾವು ಸೊಂಪಾದ ಕೂದಲನ್ನು ಬೆಳೆಸಿಕೊಳ್ಳಲು ಸಾಧ್ಯ. ಸ್ನೇಹಿತರೆ, ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಕೂದಲು ಉದುರದಂತೆ ತಡೆಗಟ್ಟಲು ಕೆಲವು ಅಂಶಗಳನ್ನು ಇಲ್ಲಿ ಕೊಡಲಾಗಿದೆ. ಇದನ್ನು ಅನುಸರಿಸಿದರೆ ನಮ್ಮ ಕೂದಲನ್ನು ಕಾಪಾಡಿಕೊಳ್ಳಬಹುದು. 1 ಲೋಟ ಬಿಸಿ ನೀರಿನಲ್ಲಿ 1 ಹಿಡಿಯಷ್ಟು ತುಳಸಿ ಎಲೆಗಳನ್ನು ಹಾಕಿ ಕುದಿಸಿ, ನಂತರ 2 ಚಮಚ ಟೀ ಪೌಡರನ್ನು ಅಥವಾ ಟೀ ಸೊಪ್ಪನ್ನು ಹಾಕಿ ಮತ್ತೆ ಕುದಿಸಿ, ಸ್ವಲ್ಪ ಆರಿದ ನಂತರ ಅದನ್ನು ಶೋಧಿಸಿ, ಆ ರಸವನ್ನು ತಲೆಯ ಬುಡಕ್ಕೆ ಹಾಗೂ ಕೂದಲಿಗೆ ಹಚ್ಚಿ ಮಸಾಜ್ ಮಾಡಿ. ಅರ್ಧ ಗಂಟೆಯ ನಂತರ ತಲೆಗೆ ಸ್ನಾನ ಮಾಡಿ. 2 ತಿಂಗಳಿಗೊಮ್ಮೆ ಮೊಟ್ಟೆಯ ಬಿಳಿಭಾಗ ಕೂದಲಿಗೆ ಲೇಪಿಸಿ, ಆರಿದ ನಂತರ ತಲೆಗೆ ಸ್ನಾನ ಮಾಡಿರಿ. ಇದರಿಂದ ಕೂದಲು ರೇಷ್ಮೆಯಂತೆ ಹೊಳೆಯುವುದಲ್ಲದೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ, ಕೂದಲು ಸೊಂಪಾಗಿ ಬೆಳೆಯುತ್ತದೆ. 3 1 ಕಪ್ ಬಿಸಿ ನೀರಿಗೆ ನೆಲ್ಲಿಕಾಯಿ ಪುಡಿ, ಸ್ವಲ್ಪ ಮೆಹಂದಿ ಪುಡಿ, ಚಹಾ ಎಲೆ ಅಥವಾ ಪೌಡರ್, ನಿಂಬೆ ರಸ ಹಾಗೂ ರೋಸ್ ವಾಟರ್ ಹಾಕಿ 5 ರಿಂದ 6 ಗಂಟೆಗಳ ಕಾಲ ನೆನೆಸಿ, ನಂತರ ಅದನ್ನು ಕೂದಲಿಗೆ ಹಚ್ಚಿ 2 ಗಂಟೆಗಳ ನಂತರ ತಲೆ ಸ್ನಾನ ಮಾಡಿ. ಇದರಿಂದ ಕೂದಲು ಆರೋಗ್ಯವಾಗಿ ಇರುತ್ತದೆ. ಇದನ್ನು 15 ದಿನಗಳಿಗೊಮ್ಮೆ ಮಾಡಿ. 4 ಟೀ ಚಹಾ ಡಿಕಾಕ್ಷನ್ ತಯಾರಿಸಿ ಆರಿಸಿ ಅದರಿಂದ ತಲೆ ತೊಳೆಯುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ. 5 ಕಡಲೆ ಹಿಟ್ಟು ಹಾಗೂ ಮೊಸರನ್ನು ಬೆರೆಸಿ ತಲೆಗೆ ಹಚ್ಚಿ ನಂತರ ಸ್ನಾನ ಮಾಡಿದರೆ ಕೂದಲು ಕಾಂತಿಯುತವಾಗಿಯೂ ಹಾಗೂ ಆರೋಗ್ಯವಾಗಿಯೂ ಇರುತ್ತದೆ. 6 ಮೆಹಂದಿ ಎಲೆ ಅಥವಾ ಗೋರಂಟಿ ಸೊಪ್ಪನ್ನು ಅಥವಾ ಮೆಹಂದಿ ಪುಡಿಯನ್ನು ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ತಲೆಹೊಟ್ಟು ನಿವಾರಣೆಯಾಗಿ ಕೂದಲಿಗೆ ಕಂಡೀಷನರ್ ದೊರೆಯುತ್ತದೆ. 7 ತಲೆಗೆ ಹುಳಿ ಮೊಸರನ್ನು ಹಚ್ಚಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡುವುದರಿಂದ ಹೊಟ್ಟು ನಿವಾರಣೆಯಾಗಿ ಕೂದಲಿಗೆ ಕಾಂತಿ ಹೆಚ್ಚುತ್ತದೆ. ಇದನ್ನು ವಾರಕ್ಕೊಮ್ಮೆ ಮಾಡಿದರೆ ಉತ್ತಮ. 8 ಕೂದಲಿಗೆ ಜಿಡ್ಡಿನ ಅವಶ್ಯಕತೆ ಇರುವುದರಿಂದ ನಾವು ಮಲಗುವ ಮುನ್ನ ತಲೆಗೆ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿ, ಮಾರನೆಯ ದಿನ ತಲೆಗೆ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿ. ಇದರಿಂದ ತಲೆಗೆ ತಂಪು ಹಾಗೂ ಬೇಸಿಗೆಯಲ್ಲಿ ಮಕ್ಕಳಿಗೆ ತಲೆ ತಂಪಾಗಿರಿಸುತ್ತದೆ. 9 ತಲೆ ಕೂದಲು ಕಪ್ಪಾಗಿ ಸೊಂಪಾಗಿ ಬೆಳೆಯಲು ಕರಿಬೇವಿನ ಎಲೆಗಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಆರಿಸಿ, ಅದನ್ನು ತಲೆಯ ಸ್ನಾನಕ್ಕೆ ಮುಂಚೆ ಅರ್ಧ ಗಂಟೆ ಹಚ್ಚಿ, ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ. ಇದರಿಂದ ಕೂದಲು ಕಪ್ಪಾಗಿ ಸೊಂಪಾಗಿ ಬೆಳೆಯುತ್ತದೆ. 10 ನಿಂಬೆಹಣ್ಣಿನ ಸಿಪ್ಪೆ ಹಾಗೂ ಕರಿಬೇವಿನ ಎಲೆಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಪುಡಿ ಮಾಡಿಟ್ಟುಕೊಳ್ಳಿ. ಅದಕ್ಕೆ ಸ್ವಲ್ಪ ಮೆಂತೆ ಹಾಕಿ ಪುಡಿ ಮಾಡಿಟ್ಟುಕೊಳ್ಳಿ. ಎಲ್ಲವನ್ನು ಶೀಗೆ ಪುಡಿಗೆ ಮಿಶ್ರಣ ಮಾಡಿ ಡಬ್ಬಿಯಲ್ಲಿ ತುಂಬಿಡಿ. ಜೊತೆಗೆ ಬೇಕಿದ್ದರೆ ಹೆಸರು ಕಾಳಿನ ಪುಡಿಯನ್ನು ಮಿಕ್ಸ್ ಮಾಡಿ ತಲೆಗೆ ಸ್ನಾನ ಮಾಡುವಾಗ ತಲೆ ತೊಳೆಯಲು ಇದನ್ನು ಉಪಯೋಗಿಸಿ. ಇದರಿಂದ ತಲೆ ಕೂದಲು ಉದುರುವುದು ಕಡಿಮೆಯಾಗುವುದು ಹಾಗೂ ಕೂದಲು ಪಳಪಳ ಹೊಳೆಯುತ್ತದೆ. 11 ಅರ್ಧ ತೆಂಗಿನ ಹೋಳನ್ನು ತುರಿದು ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಅದನ್ನು ಜಾಲರದಿಂದ ಶೋಧಿಸಿಕೊಂಡು
ಬರುವ ಹಾಲನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿ. ಹೀಗೆ ಮಾಡುವುದರಿಂದ ಕೂದಲು ಉದುರುವುದು ತಪ್ಪುವುದಲ್ಲದೆ ಕೂದಲು ಕಪ್ಪಾಗಿ ದಟ್ಟವಾಗಿ ಬೆಳೆಯುತ್ತದೆ. 12. ತಲೆ ಕೂದಲು ಹಸಿ ಇರುವಾಗಲೇ ಬಾಚಬೇಡಿ, ಇದರಿಂದ ಕೂದಲು ಉದುರಬಹುದು. 13. ಬಾದಾಮಿ ಎಣ್ಣೆ ತಲೆಗೆ ಒಳ್ಳೆಯದು. ಇದನ್ನು ವಾರಕ್ಕೆ 1 ಬಾರಿ ಹಚ್ಚಿ ಮಸಾಜ್ ಮಾಡಿ 1 ಗಂಟೆಯ ನಂತರ ಸ್ನಾನ ಮಾಡಿ. ಇದರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತದೆ. 14. ನಾವು ತಲೆಗೆ ನೆಲ್ಲಿ ಬಳಸುವುದರಿಂದ ಬಿಳಿ ಕೂದಲು ಬರದಂತೆ ತಡೆಗಟ್ಟಬಹುದು. 15. ನಾವು ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಮೆಂತೆಯನ್ನು ರುಬ್ಬಿ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ತಲೆಗೆ ತಂಪು ಹಾಗೂ ಹೊಟ್ಟು ನಿವಾರಣೆಯಾಗುವುದು. 16. ತಲೆ ಕೂದಲನ್ನು ಚೆನ್ನಾಗಿ ಬಾಚಿ ಲಘುವಾಗಿ ಜಡೆ ಹಾಕಬೇಕು. ಬಹಳ ಬಿಗಿಯಾಗಿ ಜಡೆ ಹಾಕುವುದರಿಂದ ಕೂದಲು ಉದುರುವುದು. 17. ನಿಂಬೆಹಣ್ಣಿನ ರಸ ತೆಗೆದು ತಲೆಯ ಬುಡಕ್ಕೆಲ್ಲ ಹಚ್ಚಿ ಅರ್ಧ ಗಂಟೆಯ ನಂತರ ತಲೆ ಸ್ನಾನ ಮಾಡಿದರೆ ಕ್ರಮೇಣ ಹೊಟ್ಟು ನಿವಾರಣೆಯಾಗುವುದು. ತುಂಬ ಹೊಟ್ಟಿರುವವರು ವಾರಕ್ಕೆ 2 ಬಾರಿ ಮಾಡಿದರೆ ಒಳ್ಳೆಯದು. 18. ಪ್ರತಿನಿತ್ಯ ಉಪಯೋಗಿಸುವ ಬಾಚಣಿಗೆಯನ್ನು ನಾವು ವಾರಕ್ಕೊಮ್ಮೆಯಾದರೂ ಕ್ಲೀನ್ ಮಾಡಬೇಕು. ತುಂಬ ತಲೆಹೊಟ್ಟು ಹೊಂದಿರುವವರು 2 ದಿನಕ್ಕೊಮ್ಮೆ ಬಾಚಣಿಗೆಯನ್ನು ಕ್ಲೀನ್ ಮಾಡಿಕೊಳ್ಳಿ. 19. ಕೂದಲು ತುಂಬ ಒಣದಾಗಿ ತುದಿಯಲ್ಲೆಲ್ಲ ಸ್ಟಿಕ್ ಹೇರ್ ಇದ್ದರೆ 1 ಮೊಟ್ಟೆಯ ಹಳದಿ ಭಾಗ ತೆಗೆದು ಅದನ್ನು 1 ಚಮಚ ಬಾದಾಮಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ತಲೆ ಕೂದಲು ತುದಿ ಕೂದಲಿಗೆ ಹಚ್ಚಿ ಸ್ನಾನ ಮಾಡಿದರೆ ಕೂದಲು ಕಾಂತಿಯನ್ನು ಪಡೆದುಕೊಂಡು ಸ್ಟಿಕ್ ಹೇರ್ ಕಡಿಮೆಯಾಗುತ್ತದೆ. 20. ತಲೆಹೊಟ್ಟು ನಿವಾರಣೆಗಾಗಿ 4 ಸ್ಪೂನ್ ಮೊಸರು, 4 ಸ್ಪೂನ್ ನಿಂಬೆ ರಸ, 6 ಚಮಚ ನೆಲ್ಲಿಕಾಯಿ ಪುಡಿ ಹಾಗೂ 4 ಚಮಚ ಹಾಲು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ತಲೆಗೆ ಹಚ್ಚಿ 45 ನಿಮಿಷ ಬಿಟ್ಟು ನಂತರ ಸ್ನಾನ ಮಾಡಿದರೆ ಹೊಟ್ಟು ನಿವಾರಣೆಯಾಗುವುದು. ಇದನ್ನು ಬಿಡದೆ ಸ್ವಲ್ಪ ದಿನ ಅನುಸರಿಸಬೇಕು. ಇನ್ನು ಬೇಸಿಗೆ ಕಾಲದಲ್ಲಿ ವಾರಕ್ಕೆ 2 ಬಾರಿ ತಲೆ ಸ್ನಾನ ಮಾಡುವುದರಿಂದ ತಲೆಯ ಚರ್ಮ ಶುದ್ಧವಾಗಿರುತ್ತದೆ. ವಾರಕ್ಕೊಮ್ಮೆ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿದರೆ ತಲೆ ತಂಪಾಗುತ್ತದೆ ಹಾಗೂ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ನಾವು ಕೂದಲಿನ ಆರೈಕೆಗೆ ಆಹಾರದಲ್ಲಿ ಐರನ್ ಹಾಗೂ ಪ್ರೋಟೀನ್ ಇರುವಂತಹ ಆಹಾರವನ್ನು ಬಳಸುವುದು ಉತ್ತಮ. ಇನ್ನು ಬೇಸಿಗೆಯಲ್ಲಿ ಕೂದಲು ತುಂಬ ಉದುರುವುದು, ಇದರಿಂದ ಕೂದಲು ಹರಡಿಕೊಳ್ಳದೆ ಎಲ್ಲವನ್ನೂ ಸೇರಿಸಿ ಗಂಟು ಹಾಕಿಕೊಳ್ಳಿ ಅಥವಾ ಪೋಣಿ ಹಾಕಿಕೊಳ್ಳಿ. ಇನ್ನು ಚಳಿಗಾಲದಲ್ಲಿ ಕೂದಲು ಉದುರುವುದು ಹಾಗೂ ತಲೆಯಲ್ಲಿ ಹೊಟ್ಟಿನ ತೊಂದರೆ ತುಂಬ ಕಾಡುತ್ತದೆ. ತಲೆ ಸ್ನಾನ ಮಾಡಿದರೆ ತಲೆಯನ್ನು ಚೆನ್ನಾಗಿ ಒಣಗಿಸಿಕೊಳ್ಳಬೇಕು. ತಲೆಯ ಕೂದಲನ್ನು ಚೆನ್ನಾಗಿ ಒಣಗಿದ ಮೇಲೆಯೇ ಬಾಚಿಕೊಳ್ಳಿ. ತಿಂಗಳಿಗೊಮ್ಮೆ ಮೆಹಂದಿ ಪುಡಿಯನ್ನು ಮೊಸರಿನಲ್ಲಿ ಕಲಸಿ ತಲೆಗೆ ಹಚ್ಚಿ 1 ಗಂಟೆಯ ನಂತರ ಬಿಟ್ಟು ಸ್ನಾನ ಮಾಡಿದರೆ ಕೂದಲಿಗೆ ಒಳ್ಳೆಯ ಆರೈಕೆ ಹಾಗೂ ಕಂಡೀಷನರ್ ದೊರೆಯುತ್ತದೆ. ಜಡೆಯನ್ನು ತುಂಬ ಗಟ್ಟಿಯಾಗಿ ಹೆಣೆಯಬಾರದು, ಹಗುರವಾಗಿ ಹೆಣೆಯಬೇಕು. ಇದರಿಂದ ಕೂದಲು ಹಾಳಾಗುವುದಿಲ್ಲ. ಇನ್ನು ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ನಂತರ ಅದಕ್ಕೆ ಬಿಳಿ ದಾಸವಾಳದ ಹೂಗಳನ್ನು ಕಿವುಚಿ ಎಣ್ಣೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲಿಗೆ ಉತ್ತಮ ಸಂರಕ್ಷಣೆ ದೊರೆಯುವುದು. ತಲೆ ಕೂದಲನ್ನು 2 ಭಾಗಗಳಾಗಿ ಮಾಡಿಕೊಂಡು ನಂತರ ತಲೆಬುರುಡೆಗೆ ನಿಂಬೆಹಣ್ಣನ್ನು ಹಚ್ಚಿದರೆ ಹೊಟ್ಟು ಕ್ರಮೇಣವಾಗಿ ಕಡಿಮೆಯಾಗಿ ಇದರಿಂದ ಕೂದಲು ಉದುರುವುದು ಕಡಿಮೆಯಾಗುವುದು. ಕರಿಬೇವಿನ ಎಲೆಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಆ ಎಲೆಗಳನ್ನು ಬಿಡಿಸಿ ಪುಡಿ ಮಾಡಿ ಅದನ್ನು ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಿ ಆ ಎಣ್ಣೆಯನ್ನು ದಿನನಿತ್ಯ ಮಲಗುವ ಮುನ್ನ ತಲೆಗೆ ಮಸಾಜ್ ಮಾಡಬೇಕು. ಇದರಿಂದ ಕೂದಲಿನ ಕಾಂತಿ ಹೆಚ್ಚುತ್ತದೆ. ಯಾವಾಗಲೂ ರಾತ್ರಿ ಮಲಗುವ ಮುಂಚೆ ಕೂದಲನ್ನು ಬಿಚ್ಚಿ ಹಾಗೆಯೇ ಬಿಡಬೇಡಿ. ಮಲಗುವಾಗ ತುದಿಯವರೆಗೂ ಜಡೆ ಹೆಣೆಯಿರಿ. 1 ಬಿಲ್ವಪತ್ರೆಯ ಕಾಯಿಯನ್ನು ಒಡೆದು ಅದರ ಒಳಭಾಗದ ಮಿಶ್ರಣವನ್ನು ಚೆನ್ನಾಗಿ ಬೇಯಿಸಿ ತಲೆಗೆ ಹಚ್ಚುವುದರಿಂದ ಕೂದಲಿಗೆ ವಿಶೇಷ ಹೊಳಪು ಬರುವುದು. ಕೂದಲುಗಳ ತುದಿ ಕವಲೊಡೆದು ಕೂದಲು ಬೆಳೆಯಲು ತೊಂದರೆ ಉಂಟಾಗುವುದರಿಂದ ನಾವು 6 ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ ಕೂದಲಿನ ತುದಿ ಕತ್ತರಿಸುವುದರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತದೆ.
ತಲೆಗೆ ಸ್ನಾನ ಮಾಡುವಾಗ ಸೀಗೆಕಾಯಿ, ದಾಸವಾಳದ ಪುಡಿ, ನೆಲ್ಲಿಕಾಯಿ ಪುಡಿ ಹಾಗೂ ಕರಿಬೇವಿನ ಪುಡಿ ಎಲ್ಲವನ್ನೂ ಸೇರಿಸಿ ತಲೆಗೆ ಹಚ್ಚಿ ಸ್ನಾನ ಮಾಡಿ. ಇದರಿಂದ ಕೂದಲು ಹೊಳಪನ್ನು ಪಡೆಯುತ್ತದೆ. ಒದ್ದೆ ಇರುವ ಕೂದಲನ್ನು ಎಂದೂ ಬಾಚಬಾರದು. ಇದರಿಂದ ಕೂದಲು ಉದುರಲು ಕಾರಣವಾಗುತ್ತದೆ. ವಾರಕ್ಕೆ 2 ಬಾರಿಯಾದರೂ ತಲೆಗೆ ಮಸಾಜ್ ಮಾಡಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ. ಕೂದಲು ತುಂಬ ಬೆವರು ವಾಸನೆಯಲ್ಲಿದ್ದರೆ 15 ದಿನಗಳಿಗೊಮ್ಮೆ ಮೆಹಂದಿ ಉಪಯೋಗಿಸಿ ಸ್ನಾನ ಮಾಡಿ. ಮೆತ್ತೆಕಾಳು ರಾತ್ರಿ ಇಡೀ ನೆನೆಸಿ ಬೆಳಿಗ್ಗೆ ಎದ್ದ ನಂತರ ಅದನ್ನು ರುಬ್ಬಿ ತಲೆಗೆ ಹಚ್ಚಿಕೊಂಡು ಅರ್ಧ ಅಥವಾ 1 ಗಂಟೆಗಳ ಕಾಲ ಬಿಟ್ಟು ತಲೆಗೆ ಸ್ನಾನ ಮಾಡಬೇಕು. ಈ ಕ್ರಮವನ್ನು ಕೆಲವು ದಿನಗಳ ಕಾಲ ಮಾಡಿದರೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. 3 ದಿನಕ್ಕೊಮ್ಮೆ ತಲೆಗೆ ನೆಲ್ಲಿಕಾಯಿ ಪುಡಿ, ಅಂಟವಾಳದ ಪುಡಿ ಹಾಗೂ ಸೀಗೆ ಪುಡಿ 3 ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ಸ್ನಾನ ಮಾಡಿದರೆ ತಲೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ವಾರಕ್ಕೊಮ್ಮೆ ತಲೆಗೆ ಹರಳೆಣ್ಣೆ ಹಾಕಿ ಮಸಾಜ್ ಮಾಡಿ ಅರ್ಧ ಗಂಟೆ ಬಿಟ್ಟು ತಲೆಗೆ ಸ್ನಾನ ಮಾಡಿ. ಇದರಿಂದ ಕೂದಲು ಉದುರುವುದು ಕಡಿಮೆಯಾಗಿ ಕೂದಲು ಸೊಂಪಾಗಿ ಬೆಳೆಯುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಬ್ಯೂಟಿ ಟಿಪ್ಸ್ಗಳಿಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಈ ವಿಡಿಯೋನ ಶೇರ್ ಮಾಡಿ.